ಫ್ರೆಂಡ್ಸ್, ನಿಮ್ಮದು ಹಳೆಯ ಫೋಟೋ ಅಥವಾ ಕ್ಲಾರಿಟಿ ಇಲ್ದಿರೋ ಫೋಟೋನ ಈ ಒಂದು ಅಪ್ಲಿಕೇಶನ್ಗೆ ಅಪ್ಲೋಡ್ ಮಾಡಿಕೊಂಡು ಫುಲ್ ಕ್ಲಾರಿಟಿಯಾಗಿ ಮತ್ತು ರೆಸಲ್ಯೂಷನ್ ಕೊಟ್ಕೊಬೋದು. ಅದು ಯಾವ ಥರ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೀವು ನೋಡ್ತಾ ಇರ್ಬೋದು, ಇವಾಗ ನಂದು ಫೋಟೋ ಅಪ್ಲೋಡ್ ಮಾಡಿದ್ದೀನಿ. ನೀವೇ ಡಿಫ್ರೆನ್ಸ್ ನೋಡಿ ಯಾವ ಥರ ಇದೆ ನೋಡಿ. ಇವಾಗ ತೋರಿಸ್ತೀನಿ. ಈಗ ಹಳೆ ಫೋಟೋ ಯಾವ ಥರ ಇದೆ, ಇವಾಗ ನೋಡಿ ಯಾವ ಥರ ಕ್ಲಾರಿಟಿ ಆಗಿದೆ. ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತೈತೆ. ನಾನು ಇವಾಗ ಚೆನ್ನಾಗಿರೋ ಫೋಟೋ ಅಪ್ಲೋಡ್ ಮಾಡ್ಕೊಂಡೆ ನಿಮಗೆ ತೋರಿಸ್ತಾ ಇದ್ದೀನಿ. ಸುಮ್ಮನೆ ಡಿಫ್ರೆನ್ಸ್ಗೋಸ್ಕರ ನೀವು ಹಳೇದು ಅಥವಾ ಕ್ಲಾರಿಟಿ ಇಲ್ದಿರೋ ಫೋಟೋನ ಇಲ್ಲಿ ಅಪ್ಲೋಡ್ ಮಾಡಿಕೊಂಡು ಫುಲ್ ಕ್ಲಾರಿಟಿ ಮಾಡ್ಕೋಬೋದು. ಓಕೆ, ಇದು ಯಾವ ಥರ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ಟಾರ್ಟಿಂಗಿಂದ ಪ್ಲೇಸ್ಟೋರಿಂದ ಓಪನ್ ಮಾಡಿಕೊಂಡು ನಿಮಗೆ ತಿಳಿಸ್ಕೊಡ್ತೀನಿ ಇವಾಗ. ಓಕೆ ಫ್ರೆಂಡ್ಸ್, ನಾವು ಇವಾಗ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಆ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಕು. ಇಲ್ಲಿ ನೋಡ್ತಾ ಇದ್ದಾರೆ ರೆಮಿನಿ ಅಂತ ಹೇಳ್ಬಿಟ್ಟು ಆ ಒಂದು ಅಪ್ಲಿಕೇಶನ್ ನೇಮು. ಇಲ್ಲಿ ನೋಡ್ತಾ ಇರೋದು ಈ ಥರ ಲೋಗೋ ಇರೋದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಓಪನ್ ಅಂತ ಕೊಡಿ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು, ಓಪನ್ ಆಗಿದ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ನೀವು ಫೋಟೋ ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಮೆಂಬರ್ಶಿಪ್ ತೊಗೊಂಡಿಲ್ಲ, ಇವಾಗ ಕೇಳುತ್ತೆ. ನೀವು ಎಕ್ಸಾಂಪಲ್ ಇವಾಗ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೋತೀನಿ ನೋಡಿ. ಈ ಒಂದು ಫೋಟೋನ ಇವಾಗ ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ಎನ್ಹ್ಯಾನ್ಸ್ ವಾಚ್ ಆ್ಯಡ್ ಅಂತ ಕಾಣುತ್ತಲ್ಲ, ಅದ್ರ ಮೇಲೆ ಟಚ್ ಕೊಡ್ತೀನಿ. ಓಕೆ, ಇಲ್ಲಿ ಅಪ್ಲೋಡಿಂಗ್ ಇಮೇಜ್ ಅಂತ ಬರುತ್ತೆ. ಓಕೆ ನೋಡಿ, ಇಲ್ಲಿ ನಾನು ಮೆಂಬರ್ಶಿಪ್ ತೊಗೊಂಡಿಲ್ವಲ್ಲ, ಅದಕ್ಕೋಸ್ಕರ ಇಲ್ಲಿ ಏನು ಮಾಡ್ತೈತೆ, ಅಡ್ವರ್ಟೈಸ್ನ ತೋರಿಸ್ತೈತೆ. ಅಡ್ವರ್ಟೈಸ್ನ ನಾನು ಇವಾಗ ಸ್ಕಿಪ್ ಮಾಡ್ತೀನಿ, ಅಂದರೆ 2 ನಿಮಿಷ ವೆಯ್ಟ್ ಮಾಡ್ತೀನಿ. ವಿಡಿಯೋ ಲೆಂತ್ ಆಗಿಬಿಡುತ್ತೆ ಅನ್ನೋದಕ್ಕೋಸ್ಕರ ನಾನು ಕಟ್ ಮಾಡಿ ನೆಕ್ಸ್ಟ್ ಕಂಟಿನ್ಯೂ ಕೊಡ್ತೀನಿ. ಓಕೆ, ಅಡ್ವರ್ಟೈಸ್ 2 ಕಂಪ್ಲೀಟ್ ಆದಮೇಲೆ ಇದ್ರ ಮೇಲೆ ಟಚ್ ಕೊಡ್ತೀನಿ. ಅದಾದಮೇಲೆ ಇಂಟು ಕೊಡ್ತೀನಿ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು ಅಪ್ಲೋಡಿಂಗ್ ಇಮೇಜ್ ಅಂತ ಬರ್ತಾ ಇದೆ. ಓಕೆ, ಸ್ವಲ್ಪ ಟೈಮ್ ತಗೊಳುತ್ತೆ. ಈ ಒಂದು ಫೋಟೋ ಅಪ್ಲೋಡ್ ಆಗುತ್ತೆ. ಆ್ಯಡಿಂಗ್ ಮೋರ್ ಪಿಕ್ಸೆಲ್ಸ್. ಓಕೆ, ಅದು ಆಟೋಮೆಟಿಕ್ ತಗೋತಾ ಐತೆ. ಸ್ವಲ್ಪ ವೆಯ್ಟ್ ಮಾಡ್ಬೇಕು ನಾವು. ಇನ್ಕ್ರೀಸಿಂಗ್ ಕ್ವಾಲಿಟಿ ಅಂದರೆ ಕ್ವಾಲಿಟಿನ ಇನ್ಕ್ರೀಸ್ ಮಾಡ್ತಾ ಐತೆ. ಅದನ್ನೆಲ್ಲನೂ ತಗೊಳ್ಳೋವರೆಗೂ ನಾವೊಂದು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಜಾಸ್ತಿ ಟೈಮ್ ಏನು ತೊಗೊಳ್ಳಲ್ಲ, ಒಂದು 10 ರಿಂದ 15 ಸೆಕೆಂಡ್ ಅಷ್ಟೇ ತಗೊಳುತ್ತೆ ನೋಡಿ. ಶಾರ್ಪ್ನಿಂದ ಪಿಕ್ಚರ್ ಶಾರ್ಪ್ ಕೂಡ ಮಾಡ್ತೈತೆ, ಅಂದರೆ ಎಲ್ಲಿನೂ ಆರ್ಡಾಗಿ ಕಾಣದೇ ಇರೋ ಥರ ಮಾಡ್ತೈತೆ. ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ರಿಡ್ಯೂಸಿಂಗ್ ನಾಯ್ಸ್, ಅಡ್ಜಸ್ಟಿಂಗ್ ಎ ಫ್ಯೂ ಡೀಟೇಲ್ಸ್, ಪ್ರತಿಯೊಂದು ಇಲ್ಲಿ ಅದು ಆಟೋಮೆಟಿಕ್ ತೊಗೊಂಡು ನೋಡಿ ಈ ಥರ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ಫೋಟೋ ಅಪ್ಲೋಡ್ ನಂದು ಒರಿಜಿನಲ್ ಆಗಿ ಈ ಥರ ಇತ್ತು. ಇವಾಗ ನೋಡಿ ಯಾವ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ. ಈ ಥರ ಇರೋ ಫೋಟೋ ಈಗ ಈ ಥರ ಆಗೋಯ್ತು. ನೋಡ್ತಾ ಇರ್ಬೋದಲ್ಲ. ಇದೇ ಅಲ್ಲ, ನಿಮ್ಮದು ಯಾವುದೋ ತುಂಬ ಹಳೆ ಫೋಟೋ ಇದ್ದರೂ ಕೂಡ, ಹಳೇದಾಗಿ ಕ್ಲಾರಿಟಿ ಇಲ್ಲದೆ ಇರೋ ಫೋಟೋ ಅಥವಾ ಬ್ಲರ್ ಆಗಿರೋ ಫೋಟೋ ಕೂಡ ಇಲ್ಲಿ ಅಪ್ಲೋಡ್ ಮಾಡಿಕೊಂಡು ಇಲ್ಲಿ ನೋಡ್ತಾ ಇರ್ಬೋದು. ಈ ಥರ ಮಾಡಿಕೊಂಡು ನೋಡಿ ಎಷ್ಟು ಕ್ಲಾರಿಟಿಯಾಗಿ ಬಂತು. ಯಾವ ಥರ ಇರೋ ಫೋಟೋ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಡಿಫ್ರೆನ್ಸ್ ನೋಡ್ತಾ ಇರ್ಬೋದು, ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಓಕೆ, ಈ ಥರ ಇಲ್ಲಿ ಮಾಡಿಕೊಂಡು ಇಲ್ಲಿ ಆರೋ ಮಾರ್ಕ್ ಕಾಣುತ್ತಲ್ಲ, ಅದ್ರ ಮೇಲೆ ಒತ್ತಿದ್ರೆ ಆ ಒಂದು ಫೋಟೋ ನಿಮ್ಮ ಮೊಬೈಲ್ ಗ್ಯಾಲರಿಲಿ ಸೇವ್ ಆಗಿರುತ್ತೆ. ಅದನ್ನು ನೀವು ಎಲ್ಲಾದರೂ ಅಪ್ಲೋಡ್ ಮಾಡ್ಕೋಬೋದು. ಓಕೆ, ಇದೇ ಥರ ನೀವು ಹಳೆ ಫೋಟೋನ ಇಲ್ಲಿ ಅಪ್ಲೋಡ್ ಮಾಡಿಕೊಂಡು ಇಲ್ಲಿ ಕ್ಲಾರಿಟಿಯಾಗಿ ಮಾಡ್ಕೋಬೋದು. ರೆಸಲ್ಯೂಷನ್ ಕೂಡ ಕೊಟ್ಕೋಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. ನಮ್ಮ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ, ಶುಭ ದಿನ.